ಸಂಬಂಧ ಮುಗ್ದೋಗೋ ಸಂಬಂಧಕ್ಕೆ ನಾವೆಷ್ಟು ಬೆಲೆ ಕೊಡ್ತೀವಿ ಅಲ್ಲ. ಸಂಬಂಧ ಶಾಶ್ವತ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೂ ಸಹ ಅದೇ ಸಂಬಂಧಗಳಿಗೋಸ್ಕರ ನಾವು ದಿನನಿತ್ಯ ಹೋರಾಡ್ತಾ ಇರ್ತೀವಿ. ಇವ್ರು ನಮ್ಮ ಲೈಫಲ್ಲಿ ಪರ್ಮನೆಂಟ್ ಆಗಿರಬೇಕು, ಆ ಸಂಬಂಧ ಚೆನ್ನಾಗಿರಬೇಕು, ಇವ್ರ ಜೊತೆ ಈ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ಬಿಟ್ಟು ಪ್ರತಿನಿತ್ಯ ಹೋರಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮನ್ನು ನಾವೇ ಚೇಂಜಸ್ ಸಹ ಮಾಡ್ಕೊಂಡಿರ್ತೀವಿ. ಬಟ್ ಒಂದಿನ ಗೊತ್ತಾಗೋದು ಏನಂದರೆ, ಆ ಸಂಬಂಧ ಕಿತ್ತೋಗೋ ಸಂಬಂಧ ಬಿಟ್ಟೋಗ್ತಾರೆ ಅಂತ ಗೊತ್ತಾದ್ಮೇಲೆ ನಮಗೆ ಅನಿಸೋದು ಏನಪ್ಪ ಅಂದರೆ, ಇಂಥ ಕಿತ್ತೋಗೋ ಸಂಬಂಧಕ್ಕೆ ನಾವು ಇಷ್ಟೊಂದೆಲ್ಲ ಚೇಂಜಸ್ ಮಾಡ್ಕೋಬೇಕಿತ್ತ ಅಂತ ನಮಗೆ ನಾವೇ ಕರ್ಸ್ ಮಾಡ್ಕೋತೀವಿ. ಸೊ ಅಂಥದ್ದೊಂದು ಸಮಯ ಬರಬಾರ್ದು ಅಂದರೆ ನಾವು ಬೇರೆಯವ್ರ ಮಾತಿಗೆ, ಬೇರೆ ಸಂಬಂಧಗಳಿಗೆ ಲಕ್ಷ್ಯ ಕೊಡ್ದಾನೆ ನಮಗೆ ಹೇಗೆ ಬೇಕು ನಾವು ಆ ರೀತಿ ಬದುಕಿದ್ರೆ ನಾವು ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ ಜೀವನ ಮಾಡಿದಾಗಲೇ ಲೈಫು ಹೋಗೋದು. ಯಾರು ಏನಾದರೂ ಬಡ್ಕೊಂಡು ಸಾಯಲಿ, ಯಾರು ಏನಾದರೂ ಅಂದ್ಕೊಳ್ಳಿ, ನಾನಿರೋದೇ ಹೀಗೆ, ನಾನು ಬದುಕೋದೇ ಹೀಗೆ ಅಂತ ಬದುಕೋರಷ್ಟೇ ಉದ್ಧಾರ ಆಗೋದು. ಏನಂತೀರಾ?